ಅಧಿವೇಶನದ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟಕ್ಕೆ ಅಂದರೆ ಎನ್ಡಿಎಗೆ ಹೊಸದಾಗಿ ಸೇರ್ಕೊಂಡಿರೋ ಬಂಡಾಯ ಸಂಸದರ ಜೊತೆ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ದೆಹಲಿಯಲ್ಲಿ ವಿಶೇಷ ಉಪಹಾರ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿಯವರು, ನಿಮ್ಮ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ, ನಾನು ನಿಮ್ಮೊಂದಿಗಿದ್ದೀನಿ ಅನ್ನೋ ಅಭಯ ನೀಡಿದ್ದಾರೆ. ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿರೋ ಸುಮಾರು 45 ಸಂಸದರು ಈ ವಿಶೇಷ ಸಭೆಯಲ್ಲಿ ಭಾಗಿಯಾಗಿದ್ರು. ಇತ್ತೀಚೆಗೆ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಎನ್ಸಿಪಿಐ ಪಕ್ಷದಲ್ಲಿ ವಿಲೀನವಾದ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರು, ಉದ್ಧವ್ ಠಾಕ್ರೆ ಬಣದಿಂದ ಹೊರಗಡೆ ಬಂದು ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಸೇರಿದ ಸಂಸದರು, ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯ 20 ಸಂಸದರು ಹಾಗೆ ಅಜಿತ್ ಪವಾರ್ ಬಣದ ಎನ್ಸಿಪಿಯ 2 ಸಂಸದರು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ ಸಂಸದರನ್ನ ಉದ್ದೇಶಿಸಿ ಮಾತನಾಡಿರೋ ಪ್ರಧಾನಿ ಮೋದಿಯವರು ಸಾರ್ವಜನಿಕರ ಜೊತೆ ಸಂಪರ್ಕವನ್ನ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಬೆಳೆದ್ರೆ ಮಾತ್ರ ಭಾರತ ಬೆಳೆಯುತ್ತೆ. ಬಂಗಾಳದ ಜೊತೆಗೆ ಈಶಾನ್ಯ ರಾಜ್ಯಗಳ ಸಂಪರ್ಕ ಮತ್ತು ಅಭಿವೃದ್ಧಿಗೂ ಆದ್ಯತೆ ನೀಡಬೇಕಾಗಿದೆ ಅಂತ ಮೂಲಗಳನ್ನು ಆಧರಿಸಿ ಮಾಧ್ಯಮ ವರದಿ ಮಾಡಿದೆ. ಇನ್ನು ಪ್ರತಿಯೊಬ್ಬ ಸಂಸದರಿಗೂ ಅವರ ಸೋಷಿಯಲ್ ಮೀಡಿಯಾ ಕಾರ್ಯಕ್ಷಮತೆಯ ವರದಿಯನ್ನ ನೀಡಿ ಡಿಜಿಟಲ್ ಸಂಪರ್ಕ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಮೋದಿಯವರು ಸೂಚನೆ ಕೊಟ್ಟಿದ್ದಾರೆ. ಮುಂಬರುವ ಕೆಲಸಗಳ ಪ್ರಮಾಣ ದೊಡ್ಡದಾಗಿರುವುದರಿಂದ ಸಂಸದರು ಪ್ರತಿ ವರ್ಷ ತಮ್ಮ ಮಾನಸಿಕ ಹಾಗೆ ದೈಹಿಕ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಅಂತಾನೂ ಸಲಹೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಮಚ್ಚಾ ಟೀ ನೀಡಿದಾಗ ಅದರ ವಿಶೇಷತೆಯನ್ನು ಪ್ರಧಾನಿಗೆ ವಿವರಿಸಿದ ಸಂಸದೆ ಶತಾಬ್ದಿ ರಾಯ್, ಇದು ಪಶ್ಚಿಮ ಬಂಗಾಳದಲ್ಲೂ ಲಭ್ಯ ಇದೆ ಅಂತ ಹೇಳಿದರು. ಇದೇ ವೇಳೆ ಹಿರಿಯ ಸಂಸದ ಸುದೀಪ್ ಬಂಡೋಪಾಧ್ಯಾಯ ಪ್ರಧಾನಿ ಸುತ್ತ ಶತಾಬ್ದಿ ರಾಯ್, ಸಯಾನಿ ಘೋಷ್, ಜೂನ್ ಮಲಿಯಾ ಮತ್ತು ರಚನಾ ಬ್ಯಾನರ್ಜಿ ಅವರಂತಹ ಪ್ರಸಿದ್ಧ ನಟನಟಿಯರೇ ತುಂಬಿದ್ದಾರೆ ಅಂತ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ಅನರ್ಹತೆ ಭೀತಿ ಮತ್ತು ಕ್ಷೇತ್ರದ ಮತದಾರರ ಬೆಂಬಲದ ಬಗ್ಗೆ ಬಂಡಾಯ ಸಂಸದರಲ್ಲಿ ಆತಂಕವನ್ನ ಪ್ರಧಾನಿ ಮೋದಿ ಶಮನಗೊಳಿಸಿದರು. ಅವರು ಉದ್ಧವ್ ಠಾಕ್ರೆ ಬಣದ ಮಾಜಿ ಸಂಸದರೊಂದಿಗೆ ಮರಾಠಿಯಲ್ಲಿ ಹಾಗೂ ಟಿಎಂಸಿ ಬಂಡಾಯ ಸಂಸದರ ಜೊತೆ ಅತ್ಯಂತ ಆತ್ಮೀಯವಾಗಿ ಸಂಭಾಷಣೆ ನಡೆಸಿದರು. ಸಭೆಯಲ್ಲಿ ಎನ್ಸಿಪಿಐ ಅಧ್ಯಕ್ಷೆ ಕಾಕೋಲಿ ಘೋಷ್ ದಸ್ತಿದಾರ್ ಅವರು ಪ್ರಧಾನಿ ಮೋದಿ, ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್ ಅವರ ಜೊತೆ ಮುಂಚೂಣಿ ಸಾಲಲ್ಲೇ ಆಸೀನರಾಗಿದ್ದರು. ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯಂತಹ ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿ ವಿಧೇಯಕಗಳನ್ನು ಅಂಗೀಕರಿಸುವುದಕ್ಕೆ ಸಂಸತ್ತಿನಲ್ಲಿ 3/2 ಬಹುಮತ ಪಡೆಯುವ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಮೈತ್ರಿಕೂಟದ ಸಂಸದರ ಸಂಖ್ಯೆಯನ್ನು ಸಕ್ರಿಯವಾಗಿ ಹೆಚ್ಚಿಸಿಕೊಳ್ತಾ ಇದೆ. ಇದೇ ವೇಳೆ ಮುಸ್ಲಿಂ ಬಾಹುಳ್ಯದ ಮುರ್ಷಿದಾಬಾದ್ ಕ್ಷೇತ್ರದ 3 ಎನ್ಸಿಪಿಐ ಸಂಸದರಾದ ಅಬು ತಾಹೇರ್ ಖಾನ್, ಖಲೀಲೂರ್ ರೆಹಮಾನ್ ಮತ್ತು ಯೂಸುಫ್ ಪಠಾನ್ ಅವರು ತಮ್ಮ ಕ್ಷೇತ್ರದ ಮತದಾರರ ಕಾರಣದಿಂದ ಈ ಸಾಮಾನ್ಯ ಸಭೆಯಿಂದ ದೂರ ಉಳಿದಿದ್ರು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಪ್ರತ್ಯೇಕವಾಗಿ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. बताया जो क्या करना है, हम लोग को कैसे आगे बढ़ाना है, राष्ट्रीय हित के लिए हम लोग एक साथ कैसे काम करेंगे, ये सब बात. और फिर जैसे आपका सबका सांसद मौजूद थे या कुछ सब थे एक ही था. अबू ताहिर खलीलुर रहमान पहुंचे थे मीटिंग में. আমাদের প্রাইম মিনিস্টার সবার সঙ্গে খুব ভালোভাবে কথা বলেছেন এবং প্রত্যেকের সঙ্গে গল্প করেছেন চায়ের জায়গায় বসে, এবং প্রত্যেককে বলেছে যে আপনাদের কন্ট্রিবিউশন চাই এবং আপনারা আপনাদের যে উন্নয়নের কথা ভাবছেন কিভাবে করছেন, তাতে আমাদের সব এমপিরাই ছিল এবং নাড্ডাজি ছিল, নীতিন নবীনজি ছিল. খুব ভালো মিটিং হয়েছে. কোনো বিশেষ কোনো কথা, কোনো আলাদা করে আপনাদের সাথে নাম করে কিছু কথা বলা? হ্যাঁ, নাম করে তো এমনি বলেছে সবাইকে. এমনিতে বাকি এটাও বলছিল যে 40 বছরের ওপর যাদের বয়স তারা কিন্তু যোগা করো আর চেক আপ করিও বছরে একবার করে. কারণ হ্যাঁ ভেজ অনেক কিছু. হ্যাঁ বলছিল খান্না, উনি চা নিয়ে বসেছিলেন, আমরা ওই পায়েস টায়েসও খেয়েছি. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.